ವಿಶೇಷವಾಗಿ ಐಟಿ ಹಬ್ ಒಂದು ಹೊಸ ಸ್ಪೆಷಲ್ ನ್ಯೂಸ್ ಅನ್ನ ಕೊಡಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಾನು ಮುಖ್ಯಮಂತ್ರಿಗಳು ಇಬ್ಬರು ಕೂಡ ರಕ್ಷಣಾ ಮಂತ್ರಿಗಳಿಗೆ ಒಂದು ಮನವಿಯನ್ನ ನಾವು ಸಲ್ಲಿಸಿದ್ದೆವು. ನಾನು ಅಧಿಕಾರದ ಜವಾಬ್ದಾರಿಯನ್ನ ನಮ್ಮ ಬೆಂಗಳೂರು ನಗರದ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಐಟಿ ಹಬ್ ಏನು ಬೆಳ್ಳಂದೂರು ಮತ್ತು ಆ ಸುತ್ತಮುತ್ತ ಏನಿದೆ ಕಂಪ್ಲೀಟ್ ಔಟರ್ ರಿಂಗ್ ರೋಡ್ ಆ ಜನರ ಸಮಸ್ಯೆಯನ್ನ ವಿಚಾರಿಸಿದ್ದೆ. ಸುಮಾರು ದಿನಕ್ಕೆ 8 ಮೇಲ್ ನನಗೆ ಬರ್ತಾ ಇರ್ತದೆ. ಟ್ರಾಫಿಕ್ಕು MG ರೋಡಿಂದ ಬೆಳ್ಳಂದೂರು ಏರಿಯಾಗೆ ತಲುಪಲಿಕ್ಕೆ ಸುಮಾರು 45 ನಿಮಿಷ 1 ಗಂಟೆ ಆಗ್ತಾ ಇದೆ ಅಂತ ಹೇಳಿ ಬಹಳ ಜನ ನಮ್ಮ ನೋವನ್ನು ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ನಾನು ಸಂಬಂಧಪಟ್ಟಂತ ನಮ್ಮ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಭೇಟಿ ಮಾಡಿ ಒಂದು ಮನವಿಯನ್ನು ಕೂಡ ನಾವು ಸಲ್ಲಿಸಿದ್ದೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೆ. ನಾನು ನಮ್ಮ ಅಧಿಕಾರಿಗಳೆಲ್ಲ ಕೂಡ ವಿಸಿಟ್ ಮಾಡಿದ್ದು. ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಜಾಯಿಂಟ್ ಸರ್ವೆ ಕೂಡ ನಾವು ಮಾಡಿದ್ವು. ಸೊ ಮಾಡಿ ಒತ್ತಡವನ್ನು ತಂದು ಕೊನೆಗೆ ರಕ್ಷಣಾ ಮಂತ್ರಿಗಳನ್ನು ನಾವು ಹೋಗಿ ಭೇಟಿಯನ್ನು ಮಾಡಿದೆವು. ಈಗ ಅವರು ನಮಗೆ ಈ ಸಹಕಾರವನ್ನು ಕೊಟ್ಟಿದ್ದಾರೆ. 22 ಕಿಲೋಮೀಟರ್ನ 22 ಎಕರೆಯನ್ನು ಇವತ್ತು ನಾವು ಅವರಿಂದ ಜಮೀನನ್ನು ರಸ್ತೆಗೋಸ್ಕರ ಏನು ಒಂದು ಗಂಟೆಯಲ್ಲಿ ಏನು ನಮಗೆ ಅಡಚಣೆ ಆಗ್ತಾ ಇತ್ತು ರಸ್ತೆ ಹೋಗ್ಬೇಕಾದ್ರೆ ಟ್ರಾಫಿಕ್, ಅದನ್ನ ಕೇವಲ 5 ರಿಂದ 8 ನಿಮಿಷದೊಳಗಡೆ ಆ ಟ್ರಾಫಿಕ್ನ ಪಾಸ್ ಆನ್ ಮಾಡಲಿಕ್ಕೆ ಒಂದು ಹೊಸ ರಸ್ತೆಯನ್ನ ನಿರ್ಮಾಣ ಮಾಡಲಿಕ್ಕೆ ಅವರನ್ನು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ನಮ್ಮ ರಕ್ಷಣಾ ಇಲಾಖೆಯವರು ಬಹಳ ಜವಾಬ್ದಾರಿಯಾಗಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಅವರು ನಮಗೆ ಈಗಾಗಲೇ 10 ಎಕರೆ 12 ಎಕರೆ ಜಮೀನನ್ನು ನಮ್ಮ ಕರ್ನಾಟಕ BBMPಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಈಗಾಗಲೇ ಕೆಲವು ಜಮೀನು ಕೂಡ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಸೊ ಈಗ ಅಲ್ಲಿ ಅಧಿಕಾರಿಗಳು ನಮಗೆ ಸಹಕಾರ ಕೊಟ್ಟವರು 30ನೇ ತಾರೀಕು ರಿಟೈರ್ ಆಗ್ತಿದೆ. ಸೊ ಅದಕ್ಕೆ ನಾನು ಅವ್ರಿಗೆ ಗೌರವನ ಸಲ್ಲಿಸಬೇಕು, ಅವ್ರಿಗೆ ಕೃತಜ್ಞತೆಯನ್ನು ಹೇಳಬೇಕು ಅಂತ ಹೇಳಿ ನಮ್ಮ ಕಚೇರಿಗೆ ಕಳಿಸಿ ಅವ್ರಿಗೆ ಒಂದು ನಮನವನ್ನು ತಿಳಿಸಿ ಅವರಿಗೆ ಅಭಿನಂದನೆ ಸಲ್ಲಿಸುವಂಥ ಕೆಲಸವನ್ನು ನಾನು ನಮ್ಮ BDA ಚೇರ್ಮನ್ ಮತ್ತು ನಮ್ಮ ಕಾರ್ಪೊರೇಷನ್ ಕಮಿಷನರು ಮಾಡಿದ್ದೇವೆ. ಸೊ ಯಾಕೆಂದರೆ ಈಗಾಗಲೇ ಟೆಂಡರ್ ಕೂಡ ನಾನು ಕರೆದಿದ್ದೆ. 35 ಕೋಟಿ ರೂಪಾಯಿ ಫಸ್ಟ್ ಫೇಸ್ ಕೆಲಸಕ್ಕೆ 3.5 ಕಿಲೋಮೀಟರ್ಗೆ ನಾನು ಟೆಂಡರ್ ಕೂಡ ನಾನು ಕರೆದು ಬಿಟ್ಟಿದ್ದೇನೆ. 35 ಕೋಟಿ ರೂಪಾಯಿ ವೆಚ್ಚರು. ವೆರಿ ಸಫಿಸ್ಟಿಕೇಟೆಡ್ ಒಳ್ಳೆ ಮಿಲಿಟರಿ ಕಾಂಪೌಂಡ್, ಒಳ್ಳೆ ಈ ಜಾಗ EGಪುರ ಟು ಬೆಳ್ಳಂದೂರು ಇದನ್ನು ಕೂಡ ಈಗಾಗಲೇ ನಾನು ಟೆಂಡರ್ ಕೂಡ ಕರೆದಿದ್ದೇನೆ. ಈಗ ಓಪನ್ ಮಾಡಿ ಕೆಲಸ ಪ್ರಾರಂಭ ಮಾಡಲಿಕ್ಕೆ ನಾವು ಆದಷ್ಟು ಜಲ್ದಿ ಅದಕ್ಕೆ ಒಂದು ಮುಹೂರ್ತ ಕೂಡ ನಾನು ಫಿಕ್ಸ್ ಮಾಡಿದ್ದೆ. ಅವರೆಲ್ಲ ಪೇಪರ್ಸ್ ಎಲ್ಲ ಹ್ಯಾಂಡ್ ಓವರ್ ಕೂಡ ಮಾಡಿದ್ದಾರೆ. ಸೊ ಅದಕ್ಕೆ ಇವತ್ತು ನನಗೆ ಭಾಳ ಸ್ವಲ್ಪ ಏನೇ ಕಾರ್ಯಕ್ರಮ ಇದ್ದು ಕೂಡ 30th ಒಳಗಡೆ ಒಬ್ಬ ರಿಟೈರ್ಡ್ ಆಗೋದಕ್ಕೆ ಮುಂಚಿತವಾಗಿ ಇದನ್ನು ನಾನು ರಾಜ್ಯದ ಜನತೆಗೆ ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವನ್ನ ಕರೆಸಿ ಇವತ್ತು ಸನ್ಮಾನ ಮಾಡಿ ಒಂದು ಥ್ಯಾಂಕ್ಸ್ ಹೇಳುವಂಥ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದ ಇತಿಹಾಸದಲ್ಲಿ ಇದು ಬಹಳ ವಿಶೇಷವಾದಂಥದ್ದು. ಇದಲ್ಲದೆ ಹೆಬ್ಬಾಳತ್ರ ಕೂಡ ಒಂದು 2 ಎಕರೆ ನಮಗೆ ಜಮೀನನ್ನು ಇಟ್ಕೊಳ್ಬೇಕು ಅಂತ ಅದು ಕೂಡ ನಾವು ಒಂದು ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಟನಲ್ಗೆ ಎಂಟ್ರಿ ಪಾಯಿಂಟ್ಗೆ ಆ ಜಾಗ ಕೂಡ ನಮಗೆ ಅವಶ್ಯಕತೆ ಇದೆ, ಅದು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಇದಲ್ಲದೆ ಇನ್ನೂ 10 ಎಕರೆ ಪ್ರಪೋಸಲ್ ಕೂಡ ಅವರ ಮುಂದೆ ಇದೆ, ಅದು ಕೂಡ ಸಹಾನುಭೂತಿಯಿಂದ ಒಟ್ಟು ಅಲ್ಲಿ EGಪುರ ಬೆಳ್ಳಂದೂರು ಆ ಸುತ್ತಮುತ್ತಲು ಏನು ಆ ರೋಡ್ ಇದೆ, ಪಿಂಪ್ರಿ ಸರ್ಕಲಿಂದ ಪ್ರಾರಂಭ ಆಗಿ ಹೊಸ ರಸ್ತೆ ಏನು ನಿರ್ಮಾಣ ಆಗ್ತದೆ, ಬಹುಶಃ ಒಟ್ಟು 22 ಎಕರೆನ
ನೀವು ನಮಗೆ ಕೊಡಬೇಕು ಅಂತ ನಮ್ಮದು ಒಟ್ಟು ಪ್ರಸ್ತಾವನೆ ಇದೆ. ಅದಕ್ಕೆ ಏನೇನು ಬೇಕು ದಾಖಲೆ ವ್ಯವಸ್ಥೆಗಳನ್ನೆಲ್ಲ ಕೂಡ ನಾವು ಮಾಡಿದ್ದೇವೆ. ಸೊ ಆಗ ಏನು ನಮ್ಮ ಐಟಿ ಹಬ್ಗೆ ಏನು ಒಂದು ದೊಡ್ಡ ಸಮಸ್ಯೆ ಇತ್ತು, ರಸ್ತೆಗಳ ಸಮಸ್ಯೆ ಇತ್ತು, ಅದು ಪರಿಹಾರವನ್ನು ಮಾಡಲಿಕ್ಕೆ ಇವತ್ತು ದೊಡ್ಡ ಐತಿಹಾಸಿಕವಾದಂಥ ಶ್ರಮ ಬಲ ಎಲ್ಲ ಕೂಡ ಇವತ್ತು ಸಮಸಮವಾಗಿ ಹೋಗ್ತಾ ಇದೆ. ಈ ವಿಚಾರವನ್ನು ನಾನು ನಮ್ಮ ಬೆಂಗಳೂರಿನ ನಾಗರಿಕರಿಗೆ, ವಿಶೇಷವಾಗಿ ಈಸ್ಟ್ ಪ್ರವಾಸ ಮಾಡ್ತಿದ್ದಂಥದ್ದು, ಅಲ್ಲೆಲ್ಲರೂ ಕೂಡ ಅಗ್ರ, ಬೆಳ್ಳಂದೂರು, ಐ ಟಿ ಕಾರಿಡಾರ್ಗೆ ಅನುಕೂಲ ಆದಂಥ ವ್ಯವಸ್ಥೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಇಟ್ ಆಲ್ಸೋ ಒನ್ ಕೇಸ್ ನಂಬರ್ 1. ಎರಡನೇ ಒಂದು ವಿಚಾರ, ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ನಾಯಕತ್ವವನ್ನು ವಹಿಸಿ 100 ವರ್ಷ ಆಗಿದೆ. ಈ ವರ್ಷ 100 years. ಬೆಳಗಾಂನಲ್ಲಿ ಒಂದು ಅಧಿವೇಶನದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ನಾಯಕತ್ವವನ್ನು ಅವರು ವಹಿಸಿದರು. ಇದು 100 ವರ್ಷ ಆಗಿದೆ. 2ನೇ ತಾರೀಕು ಆ ಸಂದರ್ಭದಲ್ಲಿ ನಾವು ಗಾಂಧಿ ಜಯಂತಿಯನ್ನು ನಾವು ಆಚರಣೆ ಮಾಡ್ತೇವೆ. ಇಡೀ ವರ್ಷ ನಮ್ಮ ಸರ್ಕಾರ ಒಂದು ವಿಶೇಷವಾಗಿ ಈ ವರ್ಷ ಸಂಪೂರ್ಣವಾಗಿ ಒಂದು ಹಬ್ಬದ ರೀತಿಯಲ್ಲಿ ಗಾಂಧೀಜಿಯವರ ಮಹಾತ್ಮ ಗಾಂಧೀಜಿಯವರ ಆಚಾರ ವಿಚಾರವನ್ನು ಜನರಿಗೆ, ನಮ್ಮ ಯುವ ಪೀಳಿಗೆಗೆ ಪ್ರಚಾರ ಮಾಡಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಮತ್ತು ಪಕ್ಷದಲ್ಲೂ ಕೂಡ ನಾವು ಇದರ ಬಗ್ಗೆ ಚರ್ಚೆ ಮಾಡೋದು ತಮಗೆಲ್ಲ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಮೊದಲನೇ ಹಂತ 2ನೇ ತಾರೀಕು ಒಂದು ಸ್ವಚ್ಛತಾಗೋಸ್ಕರ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಕಾರ್ಪೊರೇಷನ್ ಕೇಂದ್ರದಲ್ಲಿ 1 ಕಿಲೋಮೀಟರ್ ಒಂದು ಗಾಂಧಿ ನಡಿಗೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬೆಂಗಳೂರು ನಗರದಲ್ಲಿ ಗಾಂಧಿ ಭವನದಿಂದ ಗಾಂಧಿ ಸ್ಟ್ಯಾಚ್ಯೂವರೆಗೂ ಕೂಡ ನಮ್ಮ ಎಲ್ಲ ಜನಪ್ರತಿನಿಧಿಗಳನ್ನ ಪಕ್ಷ ಭೇದವನ್ನು ಮರೆತು, ಕೆಲವು ನಮ್ಮ ಅಧಿಕಾರಿಗಳು, ಕೆಲವು ವಿದ್ಯಾರ್ಥಿಗಳು, ಈ 1 ಕಿಲೋಮೀಟರ್ 2 ಕಿಲೋಮೀಟರ್ ಸುತ್ತಮುತ್ತ ಇರುವಂಥ ಕೆಲವು ಸಂಸ್ಥೆಗಳಲ್ಲಿ ಕೆಲವು ವಿದ್ಯಾರ್ಥಿಗಳನ್ನ ಕಳಿಸ್ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೇವೆ. ಗಾಂಧಿ ಭವನದಿಂದ ಗಾಂಧಿ ಸ್ಟ್ಯಾಚ್ಯೂವರೆಗೂ ಬಂದು ಒಂದು ಗಾಂಧಿ ನಡಿಗೆಯನ್ನು ಮಾಡ್ತೇವೆ. ಆ ಗಾಂಧಿ ನಡಿಗೆಯನ್ನು ತಾಲೂಕಲ್ಲೂ ನಡೀತದೆ, ಜಿಲ್ಲಾ ಕೇಂದ್ರದಲ್ಲೂ ನಡೀತದೆ. ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಮಿನಿಸ್ಟ್ರಿಗೆ ಹೋಗಬೇಕು ಅಂತ ನಾವು ಸೂಚನೆ ಕೊಟ್ಟಿದ್ದೇವೆ. ತಾಲೂಕು ಕೇಂದ್ರಗಳಲ್ಲಿ ಆ ತಾಲೂಕಿನ ಶಾಸಕರು, ಆ ಜನಪ್ರತಿನಿಧಿಗಳು ಇರಬೇಕು ಅಂತೇಳಿ ನಾವು ಸೂಚನೆ ಕೊಟ್ಟಿದ್ದೇವೆ. ನಡೆಯುವಂಥ ಸಂದರ್ಭದಲ್ಲಿ ಬಿಳಿ ಬಟ್ಟೆಯನ್ನು ಧರಿಸಿ ಗಾಂಧಿ ಟೊಪ್ಪಿಯನ್ನು ಹಾಕ್ಕೊಂಡು ಆ ಹೆಜ್ಜೆಯನ್ನು, ಗಾಂಧಿ ನಡಿಗೆಯನ್ನು ಮಾಡಬೇಕು ಅಂತೇಳಿ ನಾವು ಮನವಿ ಮಾಡಿದ್ದೇವೆ. ಇದಲ್ಲದೆ ಅವರೆಲ್ಲರೂ ಕೂಡ ಈ ಸ್ವಚ್ಛತೆ ಬಗ್ಗೆ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು ಅಂತೇಳಿ ಅವ್ರಿಗೆ ಮನವಿಯನ್ನು ಮಾಡಿದ್ದೇವೆ. ಅದಾದ ಮೇಲೆ ಗಾಂಧಿ ಭವನದಿಂದ ಗಾಂಧಿ ಇದಕ್ಕೆ ಬಂದ ಮೇಲೆ ಗಾಂಧಿ ಸ್ಟ್ಯಾಚ್ಯೂಗೆ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಜನ್ಮದಿನ ಇರೋದ್ರಿಂದ ಅವರಿಗೆ ಮಾಲಾರ್ಪಣೆ ಮಾಡಿ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಜ್ಞಾ ವಿಧಿಯನ್ನು ನಾವು ಬೋಧನೆ ಮಾಡ್ತಾ ಇದ್ದೇವೆ. ಬೆಂಗಳೂರು ನಗರದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು, ಶಾಲೆಗಳಿಗೆ, ಕಾಲೇಜುಗಳಿಗೆ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗೆ ಇಲ್ಲಿ ಝೂಮ್ ಮುಖಾಂತರ ಇಲ್ಲಿಂದ ಒಂದು ಪ್ರತಿಜ್ಞಾ ವಿಧಿಯನ್ನು ನಾವು ಬೋಧನೆ ಮಾಡ್ತೇವೆ. ಅವರು ಅಲ್ಲೂ ಕೂಡ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೋಸ್ಕರ ಪ್ರತಿಜ್ಞಾ ವಿಧಿಯನ್ನು ಅವರು ಸ್ವೀಕಾರವನ್ನು ಅವರು ಮಾಡ್ತಾರೆ. ಸೊ ಆ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಇದು ಸರ್ಕಾರದ ಕಾರ್ಯಕ್ರಮ. ಸರ್ಕಾರ ಇದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು. ಗಾಂಧೀಜಿಯವರ ಎಲ್ಲ ಆದರ್ಶಗಳನ್ನು, ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನು ನಾವೆಲ್ಲ ನಮ್ಮ ಯುವ ಪೀಳಿಗೆಗೆ ನೆನಪನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಈ ಕಾರ್ಯಕ್ರಮವನ್ನು ರೂಪಿಸಿದೆ. ಅದಾದಮೇಲೆ ನಮ್ಮ ಪೊಲಿಟಿಕಲ್ ಪಾರ್ಟಿ ನಾವು ಬೇರೆ ಸಪ್ರೇಟಾಗಿ, ಅದಾದಮೇಲೆ ನಮ್ಮ ಕಾಲೇಜುಗಳಲ್ಲಿ ಮಕ್ಕಳುಗಳಿಗೆಲ್ಲ ಸ್ವಲ್ಪ ಶ್ರಮದಾನ ಎಲ್ಲ ಬೇರೆ ಕಾರ್ಯಕ್ರಮ ಕೂಡ ಅದನ್ನು ನಾವು ಕೊಟ್ಟಿದ್ದೇವೆ. ಇದಲ್ಲದೆ ಪೊಲಿಟಿಕಲ್ ಪಾರ್ಟಿ ಇದೆಲ್ಲ ಮುಗಿದ ಮೇಲೆ ನಮ್ಮ ಪಕ್ಷದ ಇದರಲ್ಲಿ ಆಫೀಸ್ಗಳಲ್ಲಿ 12 ಗಂಟೆ ಮೇಲೆ ಅದು ಬೇರೆ ಸಪ್ರೇಟ್ ಕಾರ್ಯಕ್ರಮ ಇರ್ತದೆ. ಬಾಲಕಿಯವರ ಭವನದಲ್ಲಿ ನಾವು ಸಪ್ರೇಟ್ ಕಾರ್ಯಕ್ರಮ ನಮ್ಮ ಕಚೇರಿಗಳಲ್ಲಿ ನಾವು ಮಾಡ್ಕೊಳ್ತೇವೆ. ಸರ್ಕಾರ 9 ಗಂಟೆಗೆ ಗಾಂಧಿ ನಡಿಗೆ ಪ್ರಾರಂಭ ಆಗ್ತದೆ. 10 ಗಂಟೆ ಒಳಗಡೆ ಇಲ್ಲಿಗೆ ಬರ್ತೇವೆ. ಹೂನಾರೆಲ್ಲ ಮುಳುಗಿರ್ತದೆ.
ಆಮೇಲೆ ಇಲ್ಲಿ ಮಕ್ಕಳಿಗೆ ನಾವು ಪ್ರತಿಜ್ಞಾ ವಿಧಿಯನ್ನು ನಾವು ಘೋಷಣೆ ಮಾಡ್ತೇವೆ. ಅದಲ್ಲದೆ ಎಲ್ಲ ಸಾರ್ವಜನಿಕರು, ಇಡೀ ರಾಜ್ಯದ ಎಲ್ಲ ಸಾರ್ವಜನಿಕರು ಒಂದು ಪ್ರತಿಜ್ಞಾ ವಿಧಿಯನ್ನು ತಾವೇ ತಮ್ಮ ಫೋನ್ನಲ್ಲೇ ತೆಗೆದುಕೊಳ್ಳಿಕ್ಕೆ ಒಂದು ಅವಕಾಶವನ್ನು, ಒಂದು ಆ್ಯಪನ್ನು ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಈಗಾಗಲೇ ಸುಮಾರು ಒಂದು 30-35 ಜನ ಮಾಡ್ಕೊಂಡಿದ್ದಾರೆ. ಈಗ ತಮಗೆಲ್ಲ ನಾನು ರಿಲೀಸ್ ಮಾಡ್ತೀನಿ, ಅದನ್ನು ಕೂಡ ಅಡ್ವರ್ಟೈಸ್ ಮಾಡ್ತೀನಿ. ತಾವು ಕೂಡ ತಮ್ಮ ಆದಿಯಾಗಿ ತಾವೇ ಒಂದು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿದ ತಕ್ಷಣ ಅದು ನಿಮಗೆ ರಿಜಿಸ್ಟರ್ ಆಗ್ತದೆ. ನಿಮಗೆ ಸರ್ಟಿಫಿಕೇಟ್ ಕೂಡ ನಿಮಗೆ ಇದರಲ್ಲಿ ಆನ್ಲೈನಲ್ಲಿ ನಿಮಗೆ ದೊರೆಯುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಅದರಿಂದ ಈ ವರ್ಷ ಫಸ್ಟ್ ಪ್ರಾರಂಭ ಸ್ವಚ್ಛತೆ ಬಗ್ಗೆ ನಾವು ಇದರ ಬಗ್ಗೆ ಆದ್ಯತೆಯನ್ನು ಕೊಡ್ತೇವೆ. ಮುಂದಕ್ಕೆ ಸರ್ಕಾರ ಏನು ಕಾರ್ಯಕ್ರಮ ಮಾಡ್ತದೆ ಅಂತೇಳಿ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಘೋಷಣೆ ಮಾಡ್ತೇವೆ. ಒಂದು ವರ್ಷ ಇದನ್ನು ಒಂದಲ್ಲ ಒಂದು ಕಡೆ ಒಂದೊಂದು ಕಾರ್ಯಕ್ರಮವನ್ನು ನಾವು ರೂಪಿಸ್ತೇವೆ. ಮೊನ್ನೆ ಕ್ಯಾಬಿನೆಟಲ್ಲಿ ಕೂಡ ಈ ವಿಚಾರವನ್ನು ನಾವು ಚರ್ಚೆ ಮಾಡ್ತೇವೆ. ಸೊ ಇದನ್ನು ರಿಲೀಸ್ ಮಾಡಿ ಪ್ಲೀಸ್ ರಿಲೀಸ್. ರಕ್ಷಣಾ ಇಲಾಖೆದು ಮತ್ತು ಪಾಲಿಕೆ ದುಡಿಯೋ ತುಂಬ ಕಡೆ ಸ್ವಲ್ಪ ಡಿಸ್ಪ್ಯೂಟ್ ಇದೆ. ನೋಡಿ, ಫಸ್ಟ್ ಟೈಮ್ ನೋಡಿ ಕೆಲವರೆಲ್ಲ ಏನೇನೋ ಮಾತಾಡ್ತಾರೆ. ಎಷ್ಟು ಪರ್ಸ್ಯೂ ಮಾಡಿದ್ದೀನಿ ಅನ್ನೋ ನಮ್ಗೆ ಗೊತ್ತಿದೆ. ಎಲ್ಲ ಪರ್ಸ್ಯೂ ಮಾಡಿ, ಪೇಪರ್ ವರ್ಕ್ ಮಾಡಿ, ರಿಕ್ವೆಸ್ಟ್ ಮಾಡಿಕೊಂಡು ಅವ್ರದ್ದೇ ಆದಂಥ ಅವ್ರ ಒತ್ತಡಗಳು ಅವ್ರಿಗೆ ಇರ್ತದೆ. ಅವರಿಗೆ ರಕ್ಷಣಾ ಇಲಾಖೆ ನಾವು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಕೊನೆಗೆಲ್ಲ ಆದಮೇಲೆ ಪೇಪರ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ಮೇಲೆ ನಾನೇ ಹೋಗಿ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಭೇಟಿ ಮಾಡಿದ್ದೆ, ಪ್ರೈಮ್ ಮಿನಿಸ್ಟರ್ ಆಯಿತು. ಈಗ ಒಂದು ಸ್ಟೇಜಲ್ಲಿ ನಮಗೆ ಅದು ತೆಗೆದ್ರೆ ಬರ್ತಾ ಇದೆ. ನಾನು ಅದಕ್ಕೆ ಟೆಂಡರ್ ಕೂಡ ರೆಡಿ ಮಾಡ್ತಿದ್ದೆ, ಟೆಂಡರ್ ಕೂಡ ಕರೆದಿದ್ದೀನಿ. ಈಗ ಅದಕ್ಕೆ ಸದ್ಯದಲ್ಲೇ ಅದಕ್ಕೆ ಭೂಮಿ ಪೂಜೆ ಮಾಡೋಂಥ ಕೆಲಸ ಮಾಡಿ. ಸೊ ಇನ್ ಎಕ್ಸ್ಚೇಂಜ್ ಡಿಫೆನ್ಸ್ ಅವ್ರಿಗೆ ಏನು ಸಿಗುತ್ತೆ? ಅದು ಅವ್ರ ಕೆಲವು ಕೆಲಸಗಳೆಲ್ಲ ಹೇಳಿದ್ದಾರೆ. ಇನ್ ಟರ್ನ್ ವಾಟ್ ಎವರ್ ದೇ ವಾಂಟ್, ಕೆಲವು ಇನ್ಫ್ರಾಸ್ಟ್ರಕ್ಚರ್ ಕೆಲವು ಕ್ರಿಯೇಟ್ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಯು ವಿಲ್ ಡೂ ಇಟ್. ಅವ್ರಿಗೇನು ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕು, ಅವ್ರಿಗೇನು ಆಲ್ಟರ್ನೇಟಿವ್ ಏನಿದೆ, ಅವ್ರಿಗೇನು ಗೈಡ್ಲೈನ್ಸ್ ಅವ್ರಿಗೇನು ಬೇಕು ಅದನ್ನು ನಾವು ಮಾಡ್ಕೊಡೋಕ್ಕೆ ಒಪ್ಕೊಂಡು. ಇದೊಂದು ಪಾಲಿಸಿ ಆದರೆ ಬೇರೆ ಲ್ಯಾಂಡ್ ಲಾಕ್ ಆಗಿರೋದನ್ನು ನಾವು ಮಾಡ್ಬೋದು. ಎಲ್ಲ ಕಡೆ ನಾವು ಯಾವುದಾದ್ರು ಎಮರ್ಜೆನ್ಸಿ ಇದೆ. ಈಗ ಅಲ್ಲಿ ಟನಲ್ಗೆ ಬೇಕು ಸ್ವಲ್ಪ ಹೆಬ್ಬಾಳ ಹತ್ರ ಇದು ಸ್ಮಶಾನದ ಎದುರುಗಡೆ ಡೈರಿ ಫಾರ್ಮ್ ಅಲ್ಲೊಂದು 2 acres ಬೇಕು. ಅಲ್ಲಿ ಪಕ್ಕದಲ್ಲಿ ಇನ್ನೊಂದು 5 ಹೋಗ್ಬೇಕು. ಅವ್ರಿಗೆ ಮೀಟಿಂಗ್ ಮಾಡ್ತೀವಿ, ಒಂದು ಮೀಟಿಂಗ್ ಮಾಡ್ತೀವಿ. ಸೊ ಅಲ್ಲಿ ಯಾಕೆಂದರೆ ಟನಲ್ ಅಂತೂ 2 ಕಡೆ ಗೊತ್ತಾಗುತ್ತೆ. ಕೆಲಸ ಮಾಡೋಕ್ಕೆ ರೋಡ್ನ ಬ್ಲಾಕ್ ಮಾಡೋಕ್ಕಾಗಲ್ಲ. ನಾವು ಎಕ್ಸಿಸ್ಟಿಂಗ್ ರೋಡ್ನ ನಾವು ಬ್ಲಾಕ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಫಸ್ಟು ಆ ಪ್ಲೇಸ್ಗೆ ನಾವು ಎಂಟ್ರನ್ಸ್ ಆಫ್ ಬ್ಯಾಂಗ್ಳೂರು ಅಲ್ಲ, ಸೊ ಈಸ್ಟಿಂದ ಹೊರಗಡೆ ಬರಬೇಕಾದ್ರೆ ಸೊ ಆ ದೃಷ್ಟಿಯಿಂದ ಮಾಡ್ತೀವಿ. ಸೊ ಅದಕ್ಕೆ ನಾನು ಅವರ ಜನರಲ್ ಅವರ ಹೆಸರು ಡೀಟೇಲ್ಸ್ ಎಲ್ಲ ನಿಮಗೆ ಕಳಿಸ್ಕೊಡ್ತೀನಿ. ಆ ಫೋಟೋಗ್ರಾಫರ್ ತಮಗೆಲ್ಲ ಲಭ್ಯ ಇದೆ. ಸೊ ಏನೇ ಕೆಲಸ ಒತ್ತಡ ಇದ್ರೂ ಕೂಡ ಈ ಕೆಲಸ ಮಾಡಿಬಿಟ್ಟು ಮುಂದಕ್ಕೆ ಹೋಗ್ಬೇಕು ಅಂತೇಳಿ ಈ ಕೆಲಸವನ್ನು ಮಾಡ್ತೇವೆ. ದಯವಿಟ್ಟು ತಾವು ಮಹಾತ್ಮ ಗಾಂಧೀಜಿಯವರ ಏನು ನಮ್ಮ ಕಾರ್ಯಕ್ರಮ ಇದೆ, ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ಪ್ರಚಾರ ಕೊಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತೇನೆ. ಸರ್, ಬೆಂಗಳೂರಿನ ಗುಂಡಿಗಳೆಲ್ಲ ಮುಖ್ಯ ಆಗುವುದು ಈಗಾಗಲೇ ನಮ್ಮ ನೆಕ್ಸ್ಟ್ ನಾನು ಹೇಳ್ತೀನಿ ಅದನ್ನು, ಇನ್ನೂ ಭಾಳ ಇದೆ, ಫುಲ್ ಆಗೋದು ಅಂತ ನಾನು ಹೇಳ್ತಿಲ್ಲ. ನಾನೇ ಕಣ್ಣಲ್ಲಿ ಕೆಲವು ಕಡೆ ನೋಡಿದ್ದೀನಿ. ನಾನೇ ಇನ್ನೊಂದು ವಿಷಯದಲ್ಲಿ ಇನ್ನೊಂದು ಗುಂಡಿಗಳಿದೆ. ಬಟ್ ದೇ ಆರ್ ಮೈ ಆಫೀಸರ್ಸ್ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಒಂದು ರೆಕಾರ್ಡ್ ಬ್ರೇಕಿಂಗ್ ಮಾಡಿದ್ದಾರೆ. ಅಷ್ಟು ನಂಬರ್ಸ್ ಇದೆ. ವಿತ್ ಪ್ಲೇಸಸ್ ಲಿಸ್ಟನ್ನು ನಾನು ಕೊಡ್ತೀನಿ. ಈಗ ಅದನ್ನು ಮಿಕ್ಸ್ ಮಾಡಲಿಕ್ಕೆ ನಾನು ಹೇಳ್ತಾರೆ. ಒಂದು ರಿವ್ಯೂ ಮೀಟಿಂಗ್ ಸಪ್ರೇಟ್ ಮಾಡಬೇಕಾಗಿದೆ, ಮಾಡಿಬಿಟ್ಟು ನಾನು ಕಳಿಸ್ತೇನೆ. ಇಲ್ಲ ನಾನೇ ಕಣ್ಣಲ್ಲಿ ಕೆಲವು ನೋಡಿದ್ದೀನಿ. ಇನ್ನೊಂದು ರೈಟ್ ನೈಟ್ ರೂಮ್ದು ಇನ್ನೂ ಮಾಡೋದಿದ್ದೀನಿ. ಇಂಟೀರಿಯರ್ ಸ್ವಲ್ಪ ಮಾಡೋದಿದ್ದೀನಿ. ಟನಲ್ ರಸ್ತೆಗೆ ಕಾರ್ಯ ಸಾಧುವಲ್ಲ ಅಂತೇಳಿ ತಜ್ಞರು ಏನಾದರೂ ಇದು ಕೊಟ್ಟಿದ್ದಾರೆ. ಟನಲ್ ರೋಡ್ ಭಾಳ ಇರುತ್ತೆ. ಅದಕ್ಕೆ ಚರ್ಚೆ ಮಾಡೋದು ಬೇಡ. ನಿರ್ಮಲಾ ಸೀತಾರಾಮನ್ FIR ಮಾಡಿ ಅಂತ ಕೋರ್ಟ್ ಆದೇಶ ನಮಗೆ ಔಟ್ ಆಫ್ ಮೈಂಡ್. ನಾನು ಇನ್ನೂ ಅದ್ರ ಬಗ್ಗೆ ವ್ಯಾಪಕವಾಗಿ
ನನಗೆ ಗೊತ್ತಿಲ್ಲ. ಬಟ್ ಎಲೆಕ್ಟ್ರಾಲ್ ಬಾಂಡ್ ಕಾಂಗ್ರೆಸ್ ಪಾರ್ಟಿ ಅಪೋಸ್ ಮಾಡಿದ್ದಲ್ಲ, ಅದ್ರ ಮೇಲೆ FIR ಮಾಡಿ ಅಂತ ಹೇಳಿದ್ರು. I don't know who has filed, nothing. Just today I saw it in a news. And I have no idea on that. Sir, FIR has been lodged against the Chief Minister. BJP is saying that he doesn't have any moral ground to continue in the chair, sir. See, we have spoken enough on that issue. So now that FIR has been lodged. My ACC president has already commented. When ACC president has commented, as a PCC president also, I also commented. We don't want to discuss much on that issue.